ನಮಸ್ಕಾರ. ಸುದ್ದಿ ಮೃದಂಗ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಎಚ್.ಎಸ್. ಸುಧೀಂದ್ರ ಕುಮಾರ್. ಜಯನಗರ ಶಾಸಕ ಸಿ.ಕೆ. ರಾಮಮೂರ್ತಿ ಸಾರ್ವಜನಿಕರಿಂದ ಶ್ಲಾಘನೆಗೆ ಪಾತ್ರ. ಅರ್ಥಪೂರ್ಣ ಸಮಾರಂಭದ ಆಯೋಜನೆ. ಜಯನಗರದ ಶಾಸಕ, ಭಾರತೀಯ ಜನತಾ ಪಕ್ಷದ ದಕ್ಷಿಣ ಜಿಲ್ಲೆಯ ಅಧ್ಯಕ್ಷರಾದಂತಹ ಸಿ.ಕೆ. ರಾಮಮೂರ್ತಿಯವರು ಇಂದು ಆಯೋಜಿಸಿದ ಕಾರ್ಯಕ್ರಮ ಸಾರ್ವಜನಿಕರ ಶ್ಲಾಘನೆಗೆ ಪಾತ್ರವಾಗಿದೆ. ಜಯನಗರದ ಶಾಲಿನಿ ಚಂದ್ರಗುಪ್ತ ಮೌರ್ಯ ಆಟದ ಮೈದಾನದೊಳಗೆ ಆಯೋಜಿಸಲಾಗಿದ್ದ ರಕ್ಷಾ ಫೌಂಡೇಶನ್ನ 13ನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯೊಳಗೆ ಹಲವು ಕಾರ್ಯಕ್ರಮಗಳನ್ನು ಆಯೋಜನೆಯನ್ನು ಮಾಡಿದರು. ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ಅತಿಥಿಗಳ ಆದಿಯಾಗಿ ಕಾರ್ಯಕ್ರಮಕ್ಕೆ ಆಗಮಿಸಿದಂಥ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದ ಮಂತ್ರಾಲಯದ ಶ್ರೀ 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 ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರಿಂದ ಹಿಡಿದು ಪ್ರತಿಯೊಬ್ಬರೂ ಕೂಡ ಸಿ.ಕೆ. ರಾಮಮೂರ್ತಿಯವರ ಈ ಸಾರ್ವಜನಿಕ ಉಪಯೋಗಿ ಕಾರ್ಯದ ಬಗ್ಗೆ ಶ್ಲಾಘನೆಯನ್ನು ವ್ಯಕ್ತಪಡಿಸೋದು. ಯಾಕೆ ಅಂತಂದರೆ, ಸಹಜವಾಗಿ ರಾಜಕಾರಣಿಗಳು ಓಟಿನ ಆಸೆಗೆ, ಇನ್ನೇನೋ ಆಸೆಗೆ, ಮತ್ತಿನ್ಯಾವುದೋ ದೃಷ್ಟಿಕೋನದಿಂದ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡುವಂಥದ್ದು ಸಹಜ. ಅದನ್ನು ತಪ್ಪು ಅಂತ ಯಾರೂ ಹೇಳಲಿಕ್ಕಾಗೋದಿಲ್ಲ. ಯಾಕೆ ಅಂತಂದರೆ, ರಾಜಕಾರಣಿಗಳ ಚಿಂತನೆ ರಾಜಕಾರಣ ಮಾಡುವುದೇ ಆಗಿರುವಾಗ ಅವರಿಂದ ಇನ್ನೇನನ್ನು ಬಯಸಲಿಕ್ಕೆ ಸಾಧ್ಯ, ಇನ್ನೇನನ್ನು ಯೋಚಿಸಲಿಕ್ಕೆ ಸಾಧ್ಯ ಅನ್ನುವಂಥ ಸಂದರ್ಭಗಳಿಗೆ ಸಿ.ಕೆ. ರಾಮಮೂರ್ತಿಯವರು ಶಾಸಕರಾಗಿರತಕ್ಕಂಥದ್ದು ಈಗ. ಮುಂಚೆ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಅವರ ಶ್ರೀಮತಿಯವರು ಕೂಡ ಮಹಾನಗರ ಪಾಲಿಕೆ ಸದಸ್ಯರಾಗಿದ್ದರು. ಅದೊಂದು ಭಾಗ. ಅವರು ಶ್ರೀರಕ್ಷಾ ಫೌಂಡೇಶನ್ ಆರಂಭವನ್ನು ಮಾಡಿ ಪ್ರತಿ ವರ್ಷ ಒಂದಿಲ್ಲ ಒಂದು ರೀತಿಯ ಸಮಾರಂಭದ ಜೊತೆಗೆ ವಿದ್ಯಾರ್ಥಿಗಳಿಗೆ ಅತಿ ಹೆಚ್ಚು ಮಹತ್ತರವಾಗಿರ್ತಕ್ಕಂತಹ ಕೊಡುಗೆಗಳನ್ನು ಕೊಡುವಂಥ ಕಾರ್ಯಕ್ರಮಗಳನ್ನು ಆಯೋಜಿಸಿಕೊಂಡು ಬಂದಿದ್ದಾರೆ. ಹಾಗಾಗಿ 13ನೇ ವರ್ಷದ ವಾರ್ಷಿಕೋತ್ಸವದ ಹಿನ್ನೆಲೆಯಲ್ಲಿ ಚಂದ್ರಗುಪ್ತ ಮೌರ್ಯ ಶಾಲಿನಿ ಆಟದ ಮೈದಾನಗಳಿಗೆ ಅನೇಕ ಕಾರ್ಯಕ್ರಮಗಳನ್ನು ಇವತ್ತು ಆಯೋಜನೆಯನ್ನು ಮಾಡಿದ್ರು. ನಾಳೆಯೂ ಕೂಡ ಅದು ಮುಂದುವರಿಯುತ್ತೆ. ಕಾರ್ಯಕ್ರಮದೊಳಗೆ ಲಲಿತ ಸಹಸ್ರನಾಮದ ಪೂಜಾ ಕಾರ್ಯವನ್ನು ಕೂಡ ಆಯೋಜನೆಯನ್ನು ಮಾಡಿದರು. ಸಹಸ್ರಾರು ಸಂಖ್ಯೆಯಲ್ಲಿ ಸುಮಂಗಲಿಯರು ಭಾಗವಹಿಸಿ ಸಹಸ್ರನಾಮವನ್ನು, ಲಲಿತ ಸಹಸ್ರನಾಮವನ್ನು ಅರ್ಚನೆಯನ್ನು ಮಾಡಿದ್ರು. ಮಂತ್ರಾಲಯ ಮಠದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಪಾಲ್ಗೊಂಡಿದ್ದರು. ಅವರು ರಾಮಮೂರ್ತಿಯವರ ಕಾರ್ಯವನ್ನು ಮೆಚ್ಚುಗೆ ವ್ಯಕ್ತಪಡಿಸೋ ಜೊತೆಗೆ ಲಲಿತಾ ತಾಯಿಯಿಂದ ಎಲ್ಲರಿಗೂ ಆಶೀರ್ವಾದ, ಕೃಪೆ ಸಿಗಬೇಕು, ಭಾರತೀಯ ಸನಾತನ ಸಂಸ್ಕೃತಿ ವಿಶ್ವಶ್ರೇಷ್ಠ ಸಂಸ್ಕೃತಿ, ಭಾರತೀಯ ಸನಾತನ ಸಂಸ್ಕೃತಿ ವಿಶ್ವಶ್ರೇಷ್ಠ ಸಂಸ್ಕೃತಿಯಾಗಿದೆ ಎನ್ನುವಂಥದ್ದನ್ನು ಹೇಳಿ, ಹಿಂದೂ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನವನ್ನು ನೀಡಲಾಗಿದೆ, ಹಾಗಾಗಿ ಇದು ನಿಜಕ್ಕೂ ಅರ್ಥಪೂರ್ಣವಾದ ಸಮಾರಂಭ ಅಂಥೇಳಿ ಆಶೀರ್ವಚನವನ್ನು ಮಾಡಿದರು. ಅದೇ ರೀತಿ ಕಾರ್ಯಕ್ರಮಗಳಿಗೆ ನ್ಯಾಯಾಧೀಶ ಅರವಿಂದ್ ಕುಮಾರ್ ಅವರು ಭಾಗವಹಿಸಿದರು. ರಕ್ಷಾ ಫೌಂಡೇಶನ್ನ ಶಿಸ್ತುಬದ್ಧ ಸಂಘಟನೆ ಮೂಲಕ ಸಮಾಜ ಸೇವೆ ಮಾಡ್ತಾ ಇದೆ. ಲಲಿತ ಸಹಸ್ರನಾಮ, ಲಲಿತಾಂಬೆ ಪೂಜೆ ಮಾಡುವ ಸಂಕಷ್ಟಗಳು ನಿವಾರಣೆ ಆಗುತ್ತೆ ಅಂತ ಪುರಾಣದಲ್ಲಿ ಉಲ್ಲೇಖವಿದೆ ಅಂತೇಳಿ ನ್ಯಾಯಾಧೀಶರು ಹೇಳಿ ರಕ್ಷಾ ಫೌಂಡೇಶನನ್ನು ಅಭಿನಂದಿಸಿದರು. ಅದರ ಆಯೋಜನೆ ಜೊತೆಗೆ ಲಲಿತ ಸಹಸ್ರನಾಮದಲ್ಲಿ ಪಾಲ್ಗೊಂಡಂಥವ್ರನ್ನು ಕೂಡ ಅಭಿನಂದನೆಯನ್ನು ಸಲ್ಲಿಸಿದರು. ಕಾರ್ಯಕ್ರಮಗಳಿಗೆ ಅನೇಕರು ಪಾಲ್ಗೊಂಡಿದ್ದರು. ಚಲನಚಿತ್ರ ನಟಿ ಮಾಳವಿಕಾ ಅವಿನಾಶು, ತಿರುಪತಿ ದೇವಸ್ಥಾನ ಸದಸ್ಯರ ನರೇಶ್, ಮಾಜಿ ಪಾಲಿಕೆ ಸದಸ್ಯ ಸೋಮಶೇಖರ್, ಶ್ರೀಮತಿ ಮಾಲತಿ ಸೋಮಶೇಖರ್, ಜಲ್ಲಿ ರಮೇಶ್, ಧನರಾಜು, ಗೋವಿಂದ ನಾಯ್ಡು, ಚಂದ್ರಶೇಖರ್ ರಾಜು, ದೀಪಿಕಾ ಮಂಜುನಾಥ್ ರೆಡ್ಡಿ, ಚನ್ನಗಿರಿಯಪ್ಪ ಸೇರಿದಂತೆ ಹಲವರು ಪಾಲ್ಗೊಂಡಿದ್ದರು. ಕಾರ್ಯಕ್ರಮದ ಆರಂಭದೊಳಗೆ ಆಯೋಜನೆಯನ್ನು ಮಾಡಿರ್ತಕ್ಕಂಥ ಜಯನಗರದ ಶಾಸಕರು, ರಕ್ಷಾ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷರಾಗಿರ್ತಕ್ಕಂಥ ಸಿ.ಕೆ. ರಾಮಮೂರ್ತಿಯವರು ಸ್ವಾಗತ ಭಾಷಣವನ್ನು ಮಾಡಿ ಒಂದು ಮಾತನ್ನು ಹೇಳಿದರು. ರೈತ ಮತ್ತು ಸೈನಿಕ ಈ ದೇಶಕ್ಕೆ 2 ಕಣ್ಣುಗಳಿದ್ದಂತೆ. 100ಕ್ಕೆ 100 ಸತ್ಯವಾದ ಮಾತು. ದೇಶ ರಾಜ್ಯ ಸುಭಿಕ್ಷವಾಗಿರಬೇಕು, ನಾಡಿನ ಸಮಸ್ತ ಜನರು ಸುಖ ಶಾಂತಿ ನೆಮ್ಮದಿಯಿಂದ ಬಾಳಬೇಕು, ಸಮಸ್ತ ಲೋಕ ಸುಖಿನೋ ಭವಂತು ಎಂಬಂತೆ ಲೋಕ ಕಲ್ಯಾಣಾರ್ಥಕ್ಕಾಗಿ ಲಲಿತಾ ಸಹಸ್ರನಾಮ ಪೂಜಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇನೆ ಎನ್ನುವಂಥ ವಿಶೇಷವಾಗಿರ್ತಕ್ಕಂಥ ಒಂದಷ್ಟು ನುಡಿಮುತ್ತುಗಳನ್ನು ಸಿ.ಕೆ. ರಾಮಮೂರ್ತಿ ಅವರು ಹೇಳಿದರು. ನೈವೇದ್ಯಕ್ಕಾಗಿ ಸಿಹಿ ಸ್ವೀಟ್ ಕೊಟ್ಟಿದ್ದಾರೆ. ಅದನ್ನು ತಾಯಿ ನೈವೇದ್ಯ ಮಾಡಬೇಕು. ಧೂಪ ಹಚ್ಕೊಳ್ಳಿ, ದೀಪ ಮಾಡಿ, ದೀಪವನ್ನು ಹಚ್ಕೊಂಡು ದೀಪವನ್ನು ದೇವರಿಗೆ ಕೊಡಿಸಿ, ಧೂಪ ದೀಪ ಆದಮೇಲೆ ನೈವೇದ್ಯ ಆಗುತ್ತೆ. ಮನಸ್ಸು ಪ್ರತಿರಸೋ नैवेद्याख्य
ನೈವೇದ್ಯವನ್ನು ಮಾಡಿ ಶುಕ್ರಸ್ತಮವನ್ನು ರಕ್ಷೆಯನ್ನು ತೆಗೆದುಕೊಳ್ಳಿ. ಭಕ್ಷಾಂಧಾರಯಾಮಿ ಹಾಗೆ ಕೈ ಹೂವು ಕೈಯನ್ನು ಹಿಡ್ಕೊಳ್ಳಿ. ಮಂತ್ರ ಪುಷ್ಪಾಂಜಲಿ ಸೇವನೆ ನಿಂದಕ್ಯ ವಿದ್ಯಪೂರಣಂ ಪ್ರಧಾನಿ ದೇವನೇ ಶ್ರೀ ಮಂತ್ರೋಚ್ಚಾರಣಪೂರ್ವಕಂ ವಿದ್ಯಾ ಬುದ್ಧಿಗಣೇಶ್ವರ್ಯ ಪುತ್ರಪೌರಾಣ ಸಂಪದಃ ಪುಷ್ಪಾಂಜಲಿ ಪ್ರದಾನೇನ ದೇಹಿ ಮೇ ಪರಮೇಶ್ವರಿ ಜಗನ್ಮಾತೆ ನಮಃ ಮಂತ್ರ ಪುಷ್ಪಾಂಜಲಿ ಸಮರ್ಪಯಾಮಿ. ಹೂವು ಹಾಕದೆಯಿಂದ ತಾಯಿ ಸಮರ್ಪಣೆ ಮಾಡಿ ಕುಳಿತುಕೊಂಡಲ್ಲೇ ನಮಸ್ಕಾರ ಮಾಡಿ. ಯಾನಿ ಕಾನಿ ಪಾಣಿಕಾನಿ ನಿಶ್ಚಂತೆ ಪ್ರದಕ್ಷಿಣ ಪದೇ ಪಾಪೋಹಂ ಪಾಪಕರ್ಮ ಸಂಪಾದಾತ್ಮಃ ರಾಹಿಮಾಂಕಯಾಮೇ ಶರಣಾಗತವತ್ಸಲೆ ಅನ್ಯಥಾ ಶರಣಾರ್ಥಿ ತ್ವಮೇವ ಶರಣಂ ಮಮ ತಸ್ಮಾತ್ ಕಾರಣಾನಿ ಭಗವಾನಿ ಸ್ವಸ್ತಿನಂ ಅಸ್ತು. बंधानि जगदानि स्वस्तितं पशो उपायं प्रदास्य देवी प्रीतिकरं मुखं अस्माभिस्तप्रदानेन अदशान्तं प्रयच्छमे. ओम मान्यानि चिरन्तीनि मालत्राणि प्रभो मनानुकानि पुष्पाणि प्रदक्षिणान् देवं शिवापुत्रं भगवान् देशमागतानि कलमीरसादुपैः बिल्वप्रवाह तुलसी धर्मकामिनी वाम पूजयामि गणेशैवे पूजया पुष्पाणि पुष्पमालिकानि समर्पयामि. श्रीमती न्यायमूर्ति अरविंद कुमार ಅವರ ಅಭಿಪ್ರಾಯಗಳ ವಾಸ್ತವದಂತ ವಿವೇಕ ರೀತಿಯಲ್ಲಿ ಕಾರ್ಯಕ್ರಮಕ್ಕೆ ಆಶೀರ್ವಾದ ಕೊಡ್ತಿದ್ದಾರೆ. ಒಬ್ಬೊಬ್ಬರು ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರಾದಂತಹ ಅರವಿಂದ್ ಕುಮಾರ್ ಅವರು ಜಸ್ಟಿಸ್ ಅರವಿಂದ್ ಕುಮಾರ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ. ನಾವೆಲ್ಲರ ಬಗ್ಗೆ ಸ್ವಾಗತ ಮಾಡಿಕೊಳ್ತೇವೆ. ಮತ್ತೆ ನಮ್ಮ ಆಕ್ಸ್ಫರ್ಡ್ನ ಚೇರ್ಮನ್ ರಮೇಶ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕೊಡ್ತಾರೆ. ಸಾಮಾನ್ಯ ಕಾರ್ಯಕ್ರಮಕ್ಕೆ ಡಿಡಿಡಿ ತಿರುಪತಿಯ ಸದಸ್ಯರಾದ ನರೇಶ್ ಅವರು ಬಂದಿದ್ದಾರೆ. ಅವರು ಸಹ ಸ್ವಾಗತವನ್ನು ಕಾರ್ಯಕ್ರಮಕ್ಕೆ ಆದೇಶ ಚಂದ್ರಶೇಖರ್ ರಾಜರು, ದೀಪಿಕಾ ಮಂಡಲದವರು, ರೋಹಿತ್ ನಾಯ್ಡು ಆಳವರು, ಸೌರಭರು, ಅಂಗಡಿಯವರು, ಎಲ್ಲ ಸಮಾಜದ ಪ್ರಮುಖರು ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವಾಗ ಸುವಾಸಿನ ಪೂಜೆ ಆಗಿ ಅದಾದ ಸ್ವಾಮೀಜಿಯ ಆಶೀರ್ವಾದದ ನಂತರ ಮಹಾಮಾರಿಯಾಗಿತ್ತು. ಶ್ರೀಮತಿ ಅರವಿಂದ್ ಕುಮಾರ್ ಜಸ್ಟಿಸ್ ಅರವಿಂದ್ ಕುಮಾರ್ ಅವರ ಪುರಪತಿಯು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ಸ್ವಾಗತವನ್ನು ಕೊಡ್ತಾ ಅವರು ಕೂಡ ಒಳ್ಳೆಯ ಆನಂದ ಸಂಗೀತವನ್ನು ಹೇಳಿದ್ದಾರೆ. ಬನ್ನಿ ಸ್ವಾಭಾವಿಕರು ದಯವಿಟ್ಟು ಬನ್ನಿ. ಇಲ್ಲಿ ಜಾಗೃತಿ ಮತ್ತೆ 3 ಗಂಟೆಗೆ ಆಗಿದ್ದ ಗೊತ್ತಿದೆ ನಮಗೆ. ಇದನ್ನು ಅರ್ಥ ಮಾಡ್ಕೊಳ್ಳುವಂತ ಶಕ್ತಿ ನಮಗಿದೆ. ದಯವಿಟ್ಟು ಬನ್ನಿ. ದಯವಿಟ್ಟು
ಸ್ವಾಗತಿಸಿದವರು ಬರಬೇಕು. ಇವತ್ತು ಕಾರ್ಯಕ್ರಮಕ್ಕೆ ನಮ್ಮ ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯದ ಪರಮ ಪೂಜ್ಯ ಶ್ರೀ ಶ್ರೀ ಉಪೇಂದ್ರ ಸ್ವಾಮಿ ಶಿಕ್ಷಕರು ಟೀಮ್ ವರ್ಕ್ ಎಲ್ಲ ಟೀಮ್ ಮೇಟ್ಸ್ಗೆ ಅಂತ ಅಭಿನಂದನೆಗಳನ್ನು ಸಲ್ಲಿಸ್ತಾರೆ. ಮುದ್ರದಲ್ಲಿ ಅದರ ಹಲವಾರು ಸಭಾಪತಿ ವಿಷಯವನ್ನು ಮಾಡ್ತಾರೆ. ಸಭೆಗೆ ಸಮಿತಿಗಳು ಸಭಾಪತಿ ನಮ್ಮ ಈ ಗುರುಗಳ ಸಭಾಪತಿ ಸಮ್ಮುಖದಲ್ಲಿ ನಮ್ಮನ್ನು ಕರೆದಿದ್ದಾರೆ. ಈ ಇನ್ವಿಟೇಷನ್ ಕೆಲವು ಹೆಸರನ್ನು ನೋಡಿದ್ರೆ ಅವರು ಇಲ್ಲಿ ಉಪಸ್ಥಿತಿ ಇರುವುದಿಲ್ಲ. ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಪ್ರಕಾರ ಇದು ತಪ್ಪು ಅಂತ ಅನಿಸುತ್ತೆ. ಕಾರ್ಯಕ್ರಮಕ್ಕೆ ಹೆಸರಿನ ಇನ್ವಿಟೇಷನ್ ಹಾಕಿದ ಮೇಲೆ ಬರಬೇಕಾದ ಗಾಯನ ಮಾಡ್ಬೋದು. ಆದ್ಮೇಲೆ ಯಾರು ಒಬ್ಬೊಬ್ಬರೇ ಸಾವಕಾಶದಲ್ಲಿ ಹೋಗ್ಬೇಕು ಮತ್ತೆ ನಡೆದಿದ್ದಂಥ ಘಟನೆಗಳು ಜ್ಞಾಪಿಸ್ಕೊಂಡು ನಾವು ಒಬ್ಬರ ಮೇಲೆ ಒಂದು ಬೀಳಬಾರ್ದು. ಎರಡು ಕಡೆ ಭಾರ ಇದೆ, ಎಲ್ಲ ಕಡೆ ಪ್ರಸಾದ ನೋಡ್ಬೇಕು, ಆರಾಮಾಗಿ ತಗೊಂಡೋಗಿ. ಈಗಾಗಲೇ 3 ಗಂಟೆ ಇದೆಯಾ, 3 ನಿಮಿಷ ಲೇಟ್ ಆಗ್ತದೆ ಹೊರತು ಯಾರು ಒಬ್ಬರ ಮೇಲೆ ಒಬ್ಬರು ಬೀಳಬಾರ್ದು. ಆರಾಮಾಗಿ ಹೋಗಿ. ಅಂದ್ರೆ ಎಲ್ಲ ಪ್ರಸಾದ ತಗೊಂಡು ಹೋಗ್ಬೇಕು. ಪ್ರಸಾದ ಕೌಂಟಲ್ಲೂ ಅಷ್ಟೇ ಯಾರು ಸರ್ವೇ ಸಜ್ಜನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಸರ್ವೇ ಸುಗುಣಶಾಲಿನಃ. ಉದ್ಯಾನ ನಗರಿ ಎಂಬುದಾಗಿ ಪ್ರಸಿದ್ಧವಾದ ಬೆಂಗಳೂರು ಮಹಾನಗರದಲ್ಲಿ ಜಯನಗರದ ಈ ಬಡಾವಣೆಯಲ್ಲಿ ಪ್ರತಿ ವರ್ಷವೂ ಕೂಡ ನಮ್ಮ ಸಿ.ಕೆ. ರಾಮಮೂರ್ತಿಯವರು ಜನಪ್ರಿಯ ಸರಳ ವ್ಯಕ್ತಿತ್ವ, ಪ್ರಸ್ತುತ ಜನಪ್ರಿಯ ಶಾಸಕರಾಗಿ ನಿಮ್ಮೆಲ್ಲರ ಅಭಿಮಾನಕ್ಕೆ ಪಾತ್ರವಾಗಿ ಚುನಾಯಿತರಾದ ಹಿನ್ನೆಲೆಯಲ್ಲಿ ಅವರು ಪೂರ್ವದಿಂದಲೂ ಕೂಡ ಆಚರಿಸಿಕೊಂಡು ಬಂದಂತಹ ಯಾವ ಸಾಮೂಹಿಕ ಲಲಿತಾ ಸ್ತೋತ್ರ, ಶತನಾಮ ಸ್ತೋತ್ರ ಪಾರಾಯಣ ಮತ್ತು ಅರ್ಚನೆ ಮೊದಲಾದ ಧಾರ್ಮಿಕ ಕಾರ್ಯಕ್ರಮಗಳನ್ನು ಆಯೋಜಿಸಿ ಬಹಳ ವ್ಯವಸ್ಥಿತವಾಗಿ ಮತ್ತೆ ಎಲ್ಲರೂ ಕೂಡ ಒಗ್ಗೂಡಿಸಿಕೊಂಡು ಆ ತಾಯಿಯ ಆರಾಧನೆ, ಆ ತಾಯಿಯ ಕೃಪೆ ಎಲ್ಲರಿಗೂ ಆಗಬೇಕು ಅನ್ನುವಂತಹ ಒಂದು ವಿಶಾಲ ಮನೋಭಾವದಿಂದ ಈ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ. ನಿಜವಾಗಲೂ ನಮ್ಮ ಭಾರತೀಯ ಸನಾತನ ಹಿಂದೂ ಸಂಸ್ಕೃತಿ ಬಹಳ ಶ್ರೇಷ್ಠವಾಗಿರ್ತಕ್ಕಂತಹ ಸಂಸ್ಕೃತಿ. ಯಾಕೆ ಹೇಳಿದ್ರೆ ಹಿಂದೂ ಸಂಸ್ಕೃತಿಯನ್ನು ಬಿಟ್ಟು ಬೇರೆ ಯಾವ ಸಂಸ್ಕೃತಿಯಲ್ಲಿಯೂ ಕೂಡ ಮಹಿಳೆಯರಿಗೆ ಪ್ರಾತಿನಿಧ್ಯ ಅನ್ನುವಂಥದ್ದು ಇಲ್ಲ. ಮಹಿಳೆಯರನ್ನ ಯಾವುದೇ ಸಾಮೂಹಿಕವಾದ ಕಾರ್ಯಕ್ರಮಗಳಾಗುವುದು ಅಥವಾ ಸಾಂಸ್ಕೃತಿಕ ಕಾರ್ಯಕ್ರಮಗಳಿಗಾಗುವುದು ಅವಕಾಶವೇ ಇಲ್ಲ. ಇನ್ನು ಪ್ರಾರ್ಥನಾ ಮಂದಿರಗಳಿಗೆ ಹೋಗುವಂತಹ ಅವಕಾಶವೂ ಇಲ್ಲದೇ ಇರತಕ್ಕಂತಹ ಧರ್ಮಗಳು ಇತರ ಧರ್ಮಗಳಾದರೆ ಮಹಿಳಾ ಪ್ರಧಾನವಾಗಿ ಆಚರಿಸುವ ಪೂಜೆ ಕಾರ್ಯಕ್ರಮಗಳು, ಸಂಭ್ರಮಗಳು ಇವೆಲ್ಲವೂ ಕೂಡ ನಾವು ಕಾಣಬೇಕು ಅಂತಂದ್ರೆ ನಮ್ಮ ಸನಾತನ ಹಿಂದೂ ಪರಂಪರೆಯಲ್ಲಿ ಮಾತ್ರ ಕಾಣಲಿಕ್ಕೆ ಸಾಧ್ಯವಾಗಿರ್ತಕ್ಕಂಥದ್ದು ಈ ವೈಭವ. ಇನ್ನು ಇಂದಿನ ಕಾರ್ಯಕ್ರಮದಲ್ಲಿ ಸಮಸ್ತ ಲೋಕಕ್ಕೂ ಕೂಡ ಮಾತೃ ಸ್ವರೂಪಿಣಿಯಾದಂತಹ ಆ ಜಗಜ್ಜನನಿಯನ್ನ ವಿಶೇಷವಾಗಿ ಸ್ತುತಿಸಿ ಆರಾಧಿಸಿ ಅರ್ಚಿಸುವಂತಹ ಒಂದು ಕಾರ್ಯಕ್ರಮ ಈ ಲಲಿತಾ ಸಹಸ್ರನಾಮ ಸ್ತೋತ್ರ ಕಾರ್ಯಕ್ರಮವಾಗಿದೆ. ಈ ಸ್ತೋತ್ರ ಬಹಳ ಪ್ರಮುಖವಾದಂತಹ ಸ್ತೋತ್ರವಾಗಿ ವೇದಗಳಲ್ಲಿ ಆ ತಾಯಿಯ ಮಹತ್ವವನ್ನು ಏನೆಲ್ಲ ತಿಳಿಸಿಕೊಟ್ಟಿದೆ ಅದನ್ನೆಲ್ಲವನ್ನು ಕೂಡ ವೇದವ್ಯಾಸ ದೇವರು 18 ಪುರಾಣಗಳ ಪೈಕಿ ಒಂದಾದಂತಹ ಬ್ರಹ್ಮಾಂಡ ಪುರಾಣದಲ್ಲಿ
ಉತ್ತರಾಖಂಡದಲ್ಲಿ ಈ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ತಿಳಿಸಿಕೊಟ್ಟು ಅದರ ಮಹಿಮೆ, ಅದರ ಉಪಾಸನೆ, ಅದರಿಂದ ಆಗುವಂತಹ ಫಲ ಇವುಗಳನ್ನೆಲ್ಲ ನಿಜಕ್ಕೂ ಅರ್ಥಪೂರ್ಣವಾದ ಸಮಾರಂಭ, ಮೆಚ್ಚುಗೆಯ ಸಮಾರಂಭ. CK ರಾಮಮೂರ್ತಿಯವರ ನೇತೃತ್ವದಲ್ಲಿ ರಕ್ಷಾ ಫೌಂಡೇಶನ್ನ 13ನೇ ವರ್ಷದ ವಾರ್ಷಿಕೋತ್ಸವದಲ್ಲಿ ಆಯೋಜನೆ ಮಾಡಲಾದಂಥದ್ದು. ಭಾರತೀಯ ಸನಾತನ ಸಂಸ್ಕೃತಿ ವಿಶ್ವಶ್ರೇಷ್ಠ ಸಂಸ್ಕೃತಿ, ನಮ್ಮ ಧರ್ಮದಲ್ಲಿ ಮಹಿಳೆಯರಿಗೆ ವಿಶೇಷವಾಗಿರ್ತಕ್ಕಂಥ ಸ್ಥಾನವನ್ನು ಕೊಟ್ಟಿದ್ದೇವೆ ಅಂತಕ್ಕಂಥ ಮಾತುಗಳನ್ನ ರಾಘವೇಂದ್ರ ಸ್ವಾಮಿಗಳ ಮಠದ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಸ್ವಾಮೀಜಿಯವರು ಹೇಳಿರ್ತಕ್ಕಂಥದ್ದು. ಎಲ್ಲ ಕಾರ್ಯಕ್ರಮ ವರದಿಯನ್ನು ನಿಮಗೋಸ್ಕರವಾಗಿ ವಿಶೇಷವಾಗಿ ಪೂರ್ಣ ವರದಿಯನ್ನು ಕೊಡ್ತಾ ಇದ್ದೇವೆ. ಏನಾಗುತ್ತೆ ಅಂತ ಹೇಳಿದ್ರೆ, ಯಾವುದಾದರೂ ಒಂದು ಅರ್ಥಪೂರ್ಣವಾಗಿರ್ತಕ್ಕಂಥ, ಬಹುಜನ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ, ಜಾತ್ಯತೀತವಾಗಿ ಮೆಚ್ಚುಗೆಗೆ ಪಾತ್ರವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ವಿಶೇಷವಾಗಿ ವರದಿ ಮಾಡುವುದರ ಮೂಲಕವಾಗಿ ಕಾರ್ಯಕ್ರಮದ ಆಯೋಜಕರಿಗೆ ಒಂದಷ್ಟು ಉತ್ತಮವಾಗಿರ್ತಕ್ಕಂಥ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದಿರಿ ಅನ್ನುವಂತಹ ಮೆಚ್ಚುಗೆಯನ್ನು ಸೂಚಿಸಿದಾಗ ಇನ್ನೊಂದಷ್ಟು ಕಾರ್ಯಕ್ರಮಗಳ ಆಯೋಜನೆಗೆ ಅದೊಂದು ರೀತಿಯ ಪ್ರೇರಕವಾಗುತ್ತೆ ಅಂತ ಹೇಳಿ CK ರಾಮಮೂರ್ತಿಯವರ ಈ ಅರ್ಥಪೂರ್ಣ ಸಮಾರಂಭ ಅತ್ಯಂತ ಯಶಸ್ವಿಯಾಗಿ ನಡೆದಿದೆ. ಇನ್ನಷ್ಟು ಕಾರ್ಯಕ್ರಮಗಳು, ಮತ್ತಷ್ಟು ಕಾರ್ಯಕ್ರಮ ಆಯೋಜನೆ ಆಗಲಿ ಅಂತ ಹೇಳಿ ಶುಭ ಹಾರೈಸ್ತಾ ವರದಿಯನ್ನು ನಿಮಗೆ ಕೊಡ್ತಾ ಇದ್ದೇನೆ. ಮತ್ತೆ ವಿಶೇಷವಾದ ಸುದ್ದಿ, ವಿಶೇಷವಾಗಿರ್ತಕ್ಕಂಥ ಮಾಹಿತಿಯನ್ನು ಹೊತ್ತು ಬರ್ತೇನೆ. ನಮಸ್ಕಾರ.